ಕ್ಷುಲ್ಲಕ ಕಾರಣಕ್ಕಾಗಿ ದೊಡ್ಡಪ್ಪನನ್ನೇ ಚಾಕು ಇರಿದು ಕೊಂದಿರುವಂಥ ಘಟನೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನಲ್ಲಿ ಸಿಎಸ್ಪುರ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕಾಗಿ ದೊಡ್ಡಪ್ಪನನ್ನೇ ಚಾಕುವಿನಿಂದ ಇರಿದು ಕೊಂದಿರುವಂಥ ಪಾಪಿ ಮಗ. ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ನಡೆದಂಥ ಗಲಾಟೆ, ಅದು ಜಗಳ ಏನು ಗಲಾಟೆ ಅದು ತಾರಕಕ್ಕೆ ಇರುತ್ತೆ. ನಂತರ ದೊಡ್ಡಪ್ಪನನ್ನೇ ಮುಗಿಸಿದ್ದಾನೆ. ಗುಬ್ಬಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಸಿಎಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘೋರ ಘಟನೆ ನಡೆದಿದೆ. ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡಪ್ಪ ಮತ್ತು ತಾಯಿ ನಡುವೆ ಜಗಳ ನಡೆದು ಜಗಳ ತಾರಕಕ್ಕೆ ಇರುತ್ತೆ. ಈ ವೇಳೆ ತಾಯಿಯ ಫೋನ್ ಕರೆಯಿಂದ ಕುಪಿತಗೊಂಡಂತ ಮಗ ಸ್ವಂತ ತಂದೆಯ ಅಣ್ಣ ಎಂಬುದನ್ನು ಮರೆತು ರಕ್ತ ಸಂಬಂಧಿಯನ್ನು ಕೂಡ ಮರೆತು ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡಿ ಚಾಕುವಿನಿಂದ ಇರಿದಿದ್ದಾನೆ, ಕೊಲೆಗೈದಿದ್ದಾನೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಅಂಕಳಕೊಪ್ಪ ಈ ಒಂದು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಸಾಲೆ ಜಯರಾಮ್ ಅವರ ಸ್ವಗ್ರಾಮದಲ್ಲಿ ತಮ್ಮನ ಮಗನೊಬ್ಬ ತನ್ನ ದೊಡ್ಡಪ್ಪನನ್ನೇ ದಾರುಣವಾಗಿ ಕೊಲೆಗೈದಿರುವಂಥ ಘಟನೆ ಇದು. ಅಫ್ರೀದ್ ಸುಮಾರು 25 ವರ್ಷ ಕೊಲೆಯಾದ ವ್ಯಕ್ತಿ ಈತ. ಅಂದರೆ ಅಫ್ರೀದ್ ಏನಿದ್ದಾನೆ ಆತ ತಮ್ಮನ ಮಗನಿಂದಲೇ ಕೊಲೆಯಾದಂಥ ವ್ಯಕ್ತಿ, ದೊಡ್ಡಪ್ಪನನ್ನೇ ಕೊಲೆಗೈದ ವ್ಯಕ್ತಿಯಾಗಿದ್ದಾನೆ. ಅಫ್ರೀದ್ ಎಂಬಾತ 25 ವರ್ಷದವನು. ಈತ ದೊಡ್ಡಪ್ಪನನ್ನೇ ಕೊಲೆಗೈದಂಥ ವ್ಯಕ್ತಿ ಆಗಿದ್ದು, ದೊಡ್ಡಪ್ಪ ಕರೀಂ ಸಾಬ್ ಎಂಬುವರು ಸುಮಾರು 60 ವರ್ಷ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಇಲ್ಲಿ ದೊಡ್ಡಪ್ಪ ಏನು ಕರೀಂ ಸಾಬ್ ಇದ್ದಾರಲ್ಲ, ಈತ ಕೊಲೆಯಾದಂತಹ ವ್ಯಕ್ತಿ. ಅಫ್ರೀದ್ 25 ವರ್ಷದ ವ್ಯಕ್ತಿ, ಆತ ಕೊಲೆ ಮಾಡಿದಂಥ ವ್ಯಕ್ತಿ ಆಗಿದ್ದಾನೆ. ದೊಡ್ಡಪ್ಪನನ್ನೇ ಕೊಲೆ ಮಾಡಿದಂತಹ ವ್ಯಕ್ತಿ ಕೊಲೆಯಾದ ದುರ್ದೈವಿಯಾಗಿದ್ದು ಕರೀಂ ಸಾಬ್. ಅಫ್ರೀದ್ ತಾಯಿ ಬೇಬಿ ಜಾನ್ ಎಂಬುವರು ಕೊಲೆಯಾದ ಕರೀಂ ಸಾಬ್ ವ್ಯಕ್ತಿಗೆ ಸೇರಿದಂಥ ಜಮೀನಿನಲ್ಲಿ ಮೇಕೆಯನ್ನು ಮೇಯಿಸ್ತಾ ಇದ್ರು. ಈ ವೇಳೆ ಜಮೀನು ನನಗೆ ಸೇರಿದ್ದು, ಯಾಕೆ ಇಲ್ಲಿ ಮೇಕೆಯನ್ನು ಮೇಯಿಸ್ತಾ ಇದ್ದೀರಾ ಅಂಥೇಳಿ ಒಂದು ಸಣ್ಣದಾಗಿ ಗಲಾಟೆ ಆರಂಭವಾಗುತ್ತೆ. ಆ ಗಲಾಟೆ ತಾರಕಕ್ಕೇರಿದ ಸಂದರ್ಭದಲ್ಲಿ ಆತ ತಾಯಿಯ ಮಾತನ್ನು ಕೇಳಿ ಅಲ್ಲಿ ಗಲಾಟೆ ವಿಚಾರ ತಾರಕಕ್ಕೆ ಇರುತ್ತೆ. ಅದಾದ ನಂತರ ಕುಪಿತಗೊಂಡಂಥ ಆತ ಅಫ್ರೀದ್ ಎಂಬಾತ ದೊಡ್ಡಪ್ಪನನ್ನೇ ಕೊಲೆಗೈದಿದ್ದಾನೆ. ಚಾಕು ಹಾಕಿ ಕೊಲೆಗೈದಿರುವಂಥ ಘಟನೆ ಇದು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಿರಾ ಡಿವೈಎಸ್ಪಿ ಶೇಖರ್, ಗುಬ್ಬಿ ವೃತ್ತ ನಿರೀಕ್ಷಕರಾದಂಥ ರಾಘವೇಂದ್ರ ಸೇರಿ ವಿವಿಧ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸಿಎಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಫ್ರೀದ್ ಸೇರಿದಂತೆ ಇನ್ನಿತರರನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕೊಲೆ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಅವರು ಕೂಡ ಅಂದರೆ ಆ ಸಂಬಂಧಿಕರು, ಅಂದರೆ ಕೊಲೆಯಾದ ವ್ಯಕ್ತಿ ಸಂಬಂಧಿಕರು ಕೂಡ ಮಾತನಾಡಿದ್ದಾರೆ ನೋಡಿ. ನಾವಿರೋದು KG ಟೆಂಪಲಲ್ಲಿ, ಕಡಬ ಹೋಬಳಿ ಗುಬ್ಬಿ ತಾಲೂಕು ಗುಬ್ಬಡೇನಸಾಬುರ ಪಾಳ್ಯದಲ್ಲಿ. ಅಂಕಳಕೊಪ್ಪದಲ್ಲಿ ಈ ಥರ ಆಗೈತೆ ಅಂತ ನಮ್ಮ ಅಣ್ಣ ತಮ್ಮದಿರಲ್ಲಿ ನನಗೆ ಕೇಳಿಬಿಟ್ಟು ಭಾಳ ಅಸಹ್ಯ ಆಯಿತು. ಯಾಕಂದರೆ ನಮ್ಮ ಮಾವಾರೇ ಆಗಬೇಕವರು, ಭಾಳ ನಮಗೆ ತೊಂದರೆ ಆಗೈತೆ. ನೀವು ಮಾಧ್ಯಮ ಮುಖಾಂತರದಿಂದ ನಮಗೆ ಸಹಕಾರ ಕೊಡಬೇಕು. ಅವರು ರೌಡಿಸಮ್ ಮಾಡ್ತಾರೆ, ಆ ರೌಡಿಸಮ್ಗೆ ನೀವು ತಡೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್, ಅಷ್ಟೇ. ಇನ್ನೇನು ಇಲ್ಲ. ನಮ್ಮ ಮೇಲೆ ಏನಿಲ್ಲ ಸರ್, ನಮ್ಮ ಅಣ್ಣ ತಮ್ಮದಿರು ಆಗ್ಬೇಕು ಅವರು. ಊರಲ್ಲಿ ನಮ್ಮ ಮನೇನು ಅವ್ರ ಮನೆ ಒಂದು 15 ಮೀಟ್ರ್ ಅಷ್ಟೇ. ನಾವು ಅಲ್ಲಿಂದ ಹೋಗಿ KG ಟೆಂಪಲ್ಲಾಗಿದ್ದೀವಿ ನಾವೀಗ. ಇನ್ನೂ 4 ಜನ, ನಾವು 5 ಜನ ಅಣ್ಣ ತಮ್ಮದಿರು. 5 ಜನದಳಿಕೆ ಇನ್ನೊಬ್ಬರು ನಮ್ಮ 4 ಜನ ಅಲ್ಲೇ ಅವರು ಊರಲ್ಲೇ. ನಾನೇ ದೊಡ್ಡವನು. ನಾವು ಸಂಬಂಧಿಕರಲ್ಲಿ ಹಿಂಗಾಯ್ತು ಅಂತ ನಮಗೂ ಒಂಚೂರು ಬೇಸರ ಆಯಿತು ಸರ್, ಬೇಜಾರಾಯಿತು. ಈ ಕರೀಂ ಸಾಬ್ರು ಭಾಳ ಒಳ್ಳೆಯ ಮನುಷ್ಯರು, ಅಣ್ಣ ತಮ್ಮದಿರಲ್ಲಿ ಅವರು 3 ಜನ ಅಣ್ಣ ತಮ್ಮದಿರು. ಹಂಗಾಗ್ಬಿಟ್ಟು ನಮಗೆ ಅನ್ಯಾಯ ಆಗಿದೆ. ಅವನ ಮಗ ಒಬ್ಬನೇ ಫೈರೋಜ್ ಖಾನ್ ಅಂತ. ಇದಕ್ಕೆ ನೀವು ಕಾನೂನು ಮುಖಾಂತರ SP ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಸಹಕಾರ ಕೊಟ್ಟು ಈಗ ಮಾಡಿರೋರಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಗದ್ದೆಬಲ್ಲಲ್ಲಿದ್ದರು ಸರ್, ನಾನು ತೆಂಗಿನ ತೋಟದಲ್ಲಿ ನಾನಿದ್ದು. ಹೆಚ್ಚು ಕಮ್ಮಿ ಒಂದು 11:30 ಆಗಿತ್ತು ಸರ್. 11:30 ಆಗಿತ್ತು. ಆಮೇಲೆ ನಮ್ಮ ಚಿಕ್ಕವ್ವ ಮಾವಿನಕಾಯಿ ಕೇಳಿಸ್ತಿದ್ಲು. ಮಾವಿನ ತೋಟ ಅವ್ರದ್ದು ಅಲ್ಲೇ ಐತೆ, ತೆಂಗಿನ ಅಡಿಕೆ ತೋಟ ಪಕ್ಕ ಐತೆ. 3ನೇ ಹಣ್ಣೊಂದು ಇದು ತಕ್ಲಿ ಬಿದ್ದೆ ಸರ್. ಅದು ನಮ್ಮ ಅಪ್ಪವರು ಗದ್ದೆಲ್ಲಿ ಹಸ್ಗಳು ಕಟ್ಟಾಕ್ಬಿಟ್ಟು ಮ್ಯಾಗಡೆ ಅಡಿಕೆ ತೋಟಕ್ಕೆ ಬಂದವ್ರೆ. ಅಡಿಕೆ ತೋಟಕ್ಕೆ ಬಂದಾಗ ಇವರು ನಮ್ಮ ಚಿಕ್ಕವರು ಇದು ಆಡು ಮೇಯ್ತಿದ್ವು ಅಂತ. ಮೇಯ್ತಿರ್ಬೇಕಾದ್ರೆ ನಮ್ಮ ಅಪ್ಪರು ಹೇಳವ್ರೆ, ಯಾರ್ದು ಇದು ಆಡು ಹೊಡ್ಕೊಳ್ಳಿ ಅಂತ. ಆಮೇಲೆ ಅಷ್ಟೇ ಸರ್ ಹೇಳಿದ್ದು, ಸಣ್ಣ ಅಡಿಕೆ ಸಸಿ ಸರ್ ಮೇಯ್ತವೆ ಅಂತ ನಮ್ಮಪ್ಪವ್ರು ಅಷ್ಟು ಹೇಳವ್ರೆ. ಅಷ್ಟು ಹೇಳಿದ್ದಕ್ಕೆ ಬೆಳಗ್ಗೆ ಎದ್ರೆ ಕಾಣಲ್ವಾ ಇದು ಆಡು ಮಂತವಲ್ಲೇ ಇರ್ತೀಯ, ನಮಗೆ ನೋಡಿಲ್ವ, ಆಡಿಗೆ ನೋಡಿಲ್ವ ನೀನು ಅಂತ ಅವಾಚ್ಯ ಶಬ್ದ ಸರ್. ಬೇರೆಯವ್ರು ಮಾತಾಡಲಿಲ್ಲ ಸರ್, ಬರೀ ಅಷ್ಟೇ ಮಾತೆ. ಬರೀ ಆಡು ಯಾರ್ದು ಹೊಡ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ. ಅದು ಸಣ್ಣ ಅಡಿಕೆ ಸಸಿ ಇದ್ದವು ಸರ್. ಆಮೇಲೆ ಅಷ್ಟಾದ್ಮೇಲೆ ಸರ್ ನಮ್ಮ ಅಪ್ಪ ಹೇಳ್ಬಿಟ್ಟು ಮಾನ ಹೊಂಟೋದ್ರು.
ಆಮೇಲೆ ನಾನು ತೆಂಗಿನ ತೋಟದಲ್ಲಿ ಅಲ್ಲೇ ನಿಂತಿದ್ದೆ ಸರ್. ನಮ್ಮ ಚಿಕ್ಕವನು ಬೈತಲೇ ಇದ್ದು, ಧೂಳು ಎರ್ಚೋದು, ಮನೆ ಹಾಳಾಗೋಗ ಅಂತ ಹೇಳೋದು, ಇಲ್ಲೆಲ್ಲ ದಾರಿ ಮಾಡ್ಕೊಂಡವ್ರೆ ಅಂತ ಹೇಳೋದು, ಎಲ್ಲರೂ ಹೇಳಿದೆ ಸರ್, ಎಲ್ಲ ಪ್ರತಿಯೊಂದು ಹೇಳೋದು. ನಾನು ಕೆಳಗಡೆ ತೆಂಗಿನ ತೋಟದಲ್ಲಿದ್ದು ನಾನು ಬಂದೆ ಅಷ್ಟೊತ್ತಿಗೆ. ಧೂಳು ಎಷ್ಟಿದ್ದಲ್ಲ ಬಂದು ಕೇಳಿದೆ, ಮಾತಾಡಂಗಿದ್ರೆ ಸರಿಯಾಗಿ ಮಾತಾಡೋ, ಈ ಧೂಳು ಪಳೆಲ್ಲ ಯಾಕೆ ಅಂತ ನಾನು ಕೇಳಿದೆ. ಸರ್ ಅಷ್ಟೇ ಸರ್ ನಾನು ಹೇಳಿದ್ದು. ಅವಳು ನನಗೂ ಕೊಟ್ಪಟ್ಟಿ ಇಟ್ಕೊಂಡು ನಮ್ಮ ಅಪ್ಪನಿಗೂ ಕೊಟ್ಪಟ್ಟಿ ಇಟ್ಕೊಂಡು ನಿಮ್ಮಿಬ್ಬರಿಗೂ ಒಂದು ಗತಿ ಕಾಸ್ತೀನಿ ನೋಡಿ, ಇವತ್ತು ನೀವಿಬ್ಬರು ಇಟ್ಕೊಂಡಿದ್ರೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ನೋಡು ಅಂತ ನಾನು ಏನು ಮಾಡಿದೆ. ಅಯ್ಯ ಅಂತ ಇದ್ದರೆ ಕಾನೂನು ಪ್ರಕಾರ ತಪ್ಪು ಮಾಡಿದರೆ ತಪ್ಪಿಗೆ ನಾನು ತಲೆ ಬಾಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಸರ್ ನಮ್ಮ ಅಪ್ಪನಿಗೂ 2 ಬುದ್ಧಿವಾದ ಹೇಳಿದೆ, ಅವ್ರಿಗೂ ಹೇಳಿದೆ. ಹೇಳ್ಬಿಟ್ಟು ಮನೆ ಕಡೆಗೆ ನಾನು ಬಂದುಬಿಟ್ಟೆ. ಆಮೇಲೆ ಅವ್ಳು ಬೈತಲ್ಲ ಇದ್ಲು, ಬೈಕೊಂಡು ರೋಡಲ್ಲೇ ಬೈಕೊಂಡು ಬಂದ್ಲು ಸರ್. ಮನೆ ತಗಲ ರೋಡಲ್ಲಿ ಬೈಕೊಂಡೇ ಬಂದ್ಲು. ಮನೆಗೆ ಬಂದು ಅವ್ರ ತಮ್ಮನ ಫೋನ್ ಮಾಡವಳೆ, ಈ ಥರ ಇಟ್ಕೊಂಡು ಅಪ್ಪ ಮಕ್ಕಳು ನನಗೆ ಇಟ್ಕೊಂಡಿದ್ರು, ನಿನಗೆ ಹೊಡೆದವ್ರೆ, ನಾನು ಕಂಪ್ಲೇಂಟ್ ಕೊಡಬೇಕು, ನೀನು ಬಾ ಅಂತ. ಅವ್ನ ತಮ್ಮ ಹೋಸ್ಪೀರ್ ಅಂತ MS RS ಪಡೆದವನು ಅವನು. ಅಷ್ಟೊತ್ತಿಗೆ ಅವನು ಬಂದವನೇ, ಅವ್ನ ತಮ್ಮನೂ ಬಂದವನೇ ಹೋಸ್ಪೀರ್ ಅನ್ನೋನು. ತಮ್ಮ ಬಂದು ಏನು ಹೇಳೋನಂದರೆ, ನೀನು ಕಂಪ್ಲೇಂಟ್ ಕೊಡಂಗಿದ್ರೆ ಹೋಗಿ ಹಿಂಗೆ ಕಂಪ್ಲೇಂಟ್ ಕೊಡಬೇಡ, ನೀನು ಅವ್ರಿಗೆ ಹೊಡೆದ್ಬಿಟ್ಟು ಹೋಗಿ ಆಮೇಲೆ ಕಂಪ್ಲೇಂಟ್ ಕೊಡು, ನಿನ್ನ ಮಕ್ಕಳವರೆಲ್ಲ ಅವ್ರಿಗೆಲ್ಲ ಕರೆಸಿ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಉತ್ತೇಜನ ಕೊಟ್ಟವ್ ಸರ್ ಅವ್ರಿಗೆಲ್ಲ. ಅವ್ರ ತಾಯಿಗೆ, ಆಮೇಲೆ ಅವ್ರ ಮಕ್ಳು ಇರಲಿಲ್ಲ ಸರ್, ಮಕ್ಕಳು ಮಾವಿನಕಾಯಿ ಕೇಳಕ್ಕೆ ಹೋಗಿದ್ರು. ಫೋನ್ ಮಾಡಿ ಕರ್ಸ್ಕೊಂಡವ್ರೆ. ಫೋನ್ ಮಾಡಿ ಕರ್ಸ್ಕೊಂಡು 3 ಜನನೂ ಏನಂತ ಚಾಕು ಕೂತ್ಕೊಂಡು ಹೊಟ್ಟವ್ರೆ. ಅಷ್ಟು ಹೇಳ್ಬಿಟ್ಟು ಸರ್ ಇವರು ಅವ್ನ ಮಾಮ ಬಂದು ಹೇಳ್ತಿದ್ದ. ನಾನು ಹೋಗಿ ಹೇಳಿದೆ, ನಮ್ಮ ತಾಯಿಯವ್ರು ಹೇಳಿದರು ಏನಂತ, ಈ ಥರ ಬಂದು ನ್ಯಾಯ ಮಾಡೋ ಇದಾಯಿತು, ಬುದ್ಧಿವಾದ ಹೇಳೋ ಮಾತಾಯಿತು, ಇವೆಲ್ಲ ಬೇಡ, ಚೆನ್ನಾಗಿರಲ್ಲ ಅಂತ ಹೇಳಿದ್ಕೆ. ಆಮೇಲೆ ಅಷ್ಟೊತ್ತಿಗೆ ಅವ್ನ ಮಾಮನೂ ಹೊಂಟೋದ. ಆಮೇಲೆ ನಾನು ನಮ್ಮ ಮನೇನೂ ನಮ್ಮ ತಂದೆ ಮನೆ ಸಪ್ರೇಟ್ ಸರ್. ನಾನು ನಮ್ಮ ತಂದೆ ಸಪ್ರೇಟ್ ಇರೋದು. ನನ್ನ ಮನೆಗೆ ನಾನು ಹೊಂಟೋದೆ, ನಮ್ಮ ತಾಯಿ ನಮ್ಮ ತಂಗಿ ಒಂದೇ ಮನೇಲಿ ಅವ್ರು ಅಲ್ಲೇ ಇದ್ದರು. ಆಮೇಲೆ ಸ್ವಲ್ಪ ಹೊತ್ತಿನ ಮುಂಚೆ ಇವರಿಬ್ಬರು ಮಕ್ಕಳು, ಇವರು ಮಾಮ 3 ಜನ ಬಂದವ್ರೆ. 3 ಜನ ಬಂದು ಚಾಕು ಇಟ್ಕೊಂಡು ಏನು ಹೇಳೋರೆ, ಒಂದೇ ಕಿಟಕಿ ಸರ್, ನಮ್ಮ ಮನೆಗೆ ಅವ್ರ ಮನೆಗೆ ಒಂದೇ ಕಿಟಕಿ, ಕಿಟಕಿಯಲ್ಲಿ ಕೇಳಿಸ್ಕೊಳಂಗೆ ಹೇಳೋರಂತೆ. ಇವತ್ತು ಅವ್ರಿಬ್ಬರಿಗೆ ಅಪ್ಪ ಮಕ್ಕಳಿಗೆ ಇಬ್ಬರಿಗೂ ಇಲ್ದಂಗೆ ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಚಾಕು ತಗೊಂಡು 3 ಜನನೂ ಗಾಡೀಲಿ ಹೊಂಟವ್ರೆ. ನನ್ನ ತಂಗಿ ನನಗೆ ಫೋನ್ ಮಾಡಿ ಹೇಳಿದ್ಲು, ಅಣ್ಣ ಈ ಥರ ನಿನಗೆ ಹೊಡಿಬೇಕು ಅಂತ ಬಂದರು ಕಾರಣ ನೋಡಿ, ನೀನು ಮನೆ ಬರ್ತಾರೇನೋ ಅಂತ. ನಾನು ನಮ್ಮಂತ ಬರ್ತಾರಲ್ಲ ಬಿಡು ಅಂತ ನಮ್ಮಂತ ಕಾಯ್ಕೊಂಡು ನಿಂತ್ಬಿಟ್ಟೆ ಸರ್. ಆದರೆ ನಮ್ಮಂಥವ್ರು ಅವ್ರು ಬಂದಿಲ್ಲ. ನಮ್ಮ ಅಪ್ಪ ಅವ್ರು ದನ ಹೊಡ್ಕೊಂಡು ಬರಬೇಕಾದ್ರೆ ನಮ್ಮ ಅಪ್ಪನಿಗೆ ಅಲ್ಲಿ ಇದು ಮಾಡಿಬಿಟ್ಟ ಸರ್. ನಮ್ಮ ಅಪ್ಪನ ಚುಚ್ಬಿಟ್ಟವ್ರೆ. ಚುಚ್ಬಿಟ್ಟಾಗ ನಮ್ಮ ಅಪ್ಪವ್ರು ಕೆಳಗೆ ಬೇ ದೊಡ್ಡ ಕೂಗಾಡಿದ್ರು ಸರ್. ನಮ್ಮ ಅಪ್ಪವರು ಅಲ್ಲಾರೇ ಅಮ್ಮಾರೇ ಅಂತ ಕೂಗಾಡಿದ್ರು ಸರ್. ಕೂಗಾಡೋ ಸೌಂಡ್ ಕೇಳಿ ನಾನು ಓಡೋದೆ. ನಮ್ಮ ಅಪ್ಪ ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ. ನಾನು ಓಡೋದಾಗ ನೋಡಿದಾಗ ನಮ್ಮ ಅಪ್ಪರೇ ಸರ್. ಅಷ್ಟೊತ್ತಿಗೆ ಅವ್ರು 3 ಜನ ನೋಡೋರು ಸರ್. ಅಲ್ಲಿಂದ 3 ಜನ ನೋಡಿದ್ರು ಸರ್. ಹಾಂ ಸರ್, ಅಲ್ಲೇ ಸರ್, ಅಲ್ಲೇ ಹೊಂಟೋಗಿ ಸರ್. ಮೂರು ತಾವು ಚುಚ್ಚವ್ರು ಸರ್. 3 ತಾವು ಸರ್. ಫೈರೋಸ್ ಅಂತ ಸರ್. ಆಮೇಲೆ ನನ್ನ ಮೇಲೂ ಪ್ರಾಣ ಬೆದರಿಕೆ ಹಾಕೋರು ಸರ್. ಅಪ್ಪನಿಗೂ ತೆಗ್ದಿದ್ದೀವಿ, ಅದೇ ರೂಟಲ್ಲಿ ನಿನಗೂ ತೆಗ್ದಿದ್ದೀವಿ ಅಂತ ಆಮೇಲೆ ಇದು ಹೇಳೋರು ಸರ್. ಬೆದರಿಕೆ ಹಾಕೋರು ಸರ್. ಹಾಂ ಸರ್, ಫೈರೋಸ್ ಸರ್. ಆದ್ದರಿಂದ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದಷ್ಟೇ ಸರ್, ನಮಗೆ ಆದಷ್ಟು ಗುಬ್ಬಿ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ, CS ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ, ಜಗಳ ತಾರಕಕ್ಕೇರಿ ದೊಡ್ಡಪ್ಪನನ್ನೇ ತಮ್ಮನ ಮಗ ಕೊಲೆಗೈದಿರುವಂಥ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕಾಗಿ ದೊಡ್ಡಪ್ಪನನ್ನೇ ಚಾಕುವಿನ ಎರೆದು ಕೊಲೆಗೈದಿರುವಂಥ ಘಟನೆ. ಈಗಾಗಲೇ ಆರೋಪಿಗಳನ್ನ ಕೂಡ ಆರೋಪಿ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಪೊಲೀಸ್ನವರು. ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ.